ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದು ಬಲು ಅಪರೂಪದ ಪ್ರಾಣಿಯ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಬರೋಣ. ಆ ಅಪರೂಪದ ಪ್ರಾಣಿ ಯಾವುದೆಂದರೆ ಸಿಂಗಳಿಕ. ಸಿಂಗಳಿಕಗಳನ್ನು ನಾವು ಅಪರೂಪದ ಪ್ರಾಣಿ ಅಂತ ಹೇಳ್ಬೋದು. ಈ ಪ್ರಾಣಿಗಳು ಅಳಿವಿನಂಚಿಲಿರುವ ಪ್ರಾಣಿಗಳಾಗಿವೆ. ಸಿಂಗಳಿಕ ಪ್ರಾಣಿಗಳಿಗೆ ಸಿಂಹಬಾಲದ ಸಿಂಗಳಿಕ ಅಂತಲೂ ಕೂಡ ಕರೆಯಲಾಗುತ್ತೆ. ಹೀಗೆ ಕರೆಯಲು ಮುಖ್ಯ ಕಾರಣ ಅಂತ ಅಂದರೆ ಇವುಗಳ ಬಾಲಗಳು ಸಿಂಹಕ್ಕೆ ಇರುವಂತೆ ನೀಳವಾಗಿ ದುಂಡವಾಗಿ ಅವುಗಳನ್ನೇ ಹೋಲುತ್ತವೆ. ಆದ ಕಾರಣ ಇವುಗಳಿಗೆ ಸಿಂಹಬಾಲದ ಸಿಂಗಳಿಕ ಅಂತಲೂ ಕೂಡ ಕರೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಇವುಗಳಿಗೆ ಲೈನ್ ಟೈಲ್ಡ್ ಮಕಾಕ್ ಎಂದು ಕೂಡ ಕರೆಯಲಾಗುತ್ತೆ. ಸೆಕ್ರೋಪಿಡಿಸಿಡೆ ಎಂಬಂಥ ಕುಟುಂಬಕ್ಕೆ ಸೇರುವ ಈ ಸಿಂಗಳಿಕಗಳು ನೋಡಲು ಕೋತಿಗಳ ರೀತಿಯಲ್ಲೇ ಕಂಡರೂ ಇವುಗಳು ವಾನರಗಳಲ್ಲಿಯೇ ಹಳೆಯ ಪ್ರಾಣಿಗಳಾಗಿವೆ. ಇವುಗಳ ವೈಜ್ಞಾನಿಕ ಹೆಸರು ಮಕಾಕ್ ಸಿಲೆನಸ್. ಈ ಸಿಂಗಳಿಕಗಳು ಕೇವಲ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಾಣಿಗಳಾಗಿವೆ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ, ಸಿಂಹಬಾಲದ ಸಿಂಗಳಿಕ ಕಾಯ್ದಿಟ್ಟ ಅರಣ್ಯ ಪ್ರದೇಶ, ಕುಮಟಾ, ಸಿರ್ಸಿ, ಸಿದ್ದಾಪುರ, ಹೊನ್ನಾವರ ತಾಲೂಕು ಮತ್ತು ಕುದುರೆಮುಖ, ಆಗುಂಬೆ, ಕೇರಳದ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಸಿಂಗಳಿಕಗಳು ಹೆಚ್ಚಾಗಿ ಪಶ್ಚಿಮ ಘಟ್ಟದ ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮರಗಳನ್ನು ಹತ್ತುವ ಕಲೆಯನ್ನು ಚೆನ್ನಾಗಿ ರೂಢಿಸಿಕೊಂಡ ಇವುಗಳು ತಮ್ಮ ಜೀವಿತಾವಧಿಯ ಬಹುಕಾಲ ಮರದ ಮೇಲೆಯೇ ಕಳೆಯುತ್ತವೆ. ಇವುಗಳು 10ರಿಂದ 20 ಸಂಖ್ಯೆಯ ಗುಂಪುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ತಮ್ಮ ನಿರ್ದಿಷ್ಟ ಸಾಮ್ರಾಜ್ಯದಲ್ಲಿ ವಾಸಿಸುತ್ತವೆ. ಸಿಂಗಳಿಕಗಳ ದೇಹ ರಚನೆಯನ್ನು ನೋಡೋದಾದರೆ ಕಪ್ಪು ದೇಹದ ಕಪ್ಪು ಮುಖದ ಪ್ರಾಣಿಯಾಗಿದೆ. ಈ ಪ್ರಾಣಿಯ ಮುಖದ ಸುತ್ತಲೂ ಸಿಂಹಕ್ಕೆ ಇರುವಂತೆ ಬಿಳಿ ಬಣ್ಣದ ಕೂದಲುಗಳು ಇರುತ್ತವೆ. ಕಣ್ಣುಗಳು ಸಣ್ಣದಾಗಿರುತ್ತವೆ. ಬಾಲವು ನೀಳವಾಗಿ ದುಂಡಗೆ ಸಿಂಹದ ಬಾಲದ ರೀತಿಯಲ್ಲಿರುತ್ತದೆ. ಸಿಂಗಳಿಕಗಳು ಸದಾ ಮರಗಳಲ್ಲಿ ಇರಲು ಇಷ್ಟಪಟ್ಟರೂ ಆಗಾಗ ನೀರಿನಲ್ಲೂ ಕೂಡ ಈಜಾಡಿ ಖುಷಿಯನ್ನು ಪಡುತ್ತವೆ. ಸಿಂಗಳಿಕಗಳು ವಿವಿಧ ರೀತಿಯ ಹಣ್ಣುಗಳು, ಎಲೆಗಳ ಮೊಗ್ಗುಗಳು, ಕೀಟಗಳನ್ನು ತಮ್ಮ ಆಹಾರವನ್ನಾಗಿಸಿಕೊಂಡಿವೆ. ಸಿಂಗಳಿಕಗಳು ಇರುವ ಪ್ರದೇಶ ಪ್ರಾಕೃತಿಕವಾಗಿ ಸಮೃದ್ಧವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇವುಗಳು ಹಣ್ಣುಗಳನ್ನು ತಿಂದು ಬೀಜ ಪ್ರಸರಣವನ್ನು ಮಾಡೋದರಲ್ಲಿ ನಿಸ್ಸೀಮ ಅಂತ ಕೂಡ ಹೇಳ್ಬೋದು. ಸಿಂಗಳಿಕಗಳು ಗುಂಪಿನಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಈ ಗುಂಪಿನಲ್ಲಿ ಒಂದು ನಾಯಕ ಸಿಂಗಳಿಕ ಕೂಡ ಇರುತ್ತೆ. ಇದನ್ನು ಆಲ್ಫಾ ಮೇಲ್ ಎಂದು ಕೂಡ ಕರೆಯಲಾಗುತ್ತೆ. ಈ ನಾಯಕನ ಕೆಲಸ ಗುಂಪಿಗೆ ಬೇಕಾದ ಹಣ್ಣುಗಳನ್ನು, ಆಹಾರವನ್ನು ಹುಡುಕೋದು, ಗುಂಪಿನಲ್ಲಿರುವ ಹೆಣ್ಣು ಸಿಂಗಳಿಕಗಳಿಗೆ ರಕ್ಷಣೆಯನ್ನು ನೀಡೋದು, ಬೇರೆ ಸಿಂಗಳಿಕಗಳ ಗುಂಪು ಬಂದರೆ ಅದನ್ನು ತನ್ನ ಸದಸ್ಯರಿಗೆ ಕೂಗಿ ವಿಚಿತ್ರವಾದ ಸದ್ದನ್ನು ಹೊರಡಿಸಿ ಎಲ್ರಿಗೂ ಕೂಡ ತಿಳಿಸೋದು ಈ ನಾಯಕನ ಕರ್ತವ್ಯವಾಗಿರುತ್ತೆ. ಸಿಂಗಳಿಕಗಳು 41ರಿಂದ 61 ಸೆಂಟಿಮೀಟರ್ಗಳಷ್ಟು ಬೆಳೆಯುತ್ತವೆ. 2ರಿಂದ 10 kgವರೆಗೂ ತೂಕವನ್ನು ತೂಗುತ್ತವೆ. ಸಿಂಗಳಿಕಗಳು ಮಿಲನ ಹೊಂದಿ ಹೆಣ್ಣು ಸಿಂಗಳಿಕ 6 ತಿಂಗಳುಗಳ ಕಾಲ ಗರ್ಭವನ್ನು ತಾಳಿ ಮರಿ ಮಾಡುತ್ತವೆ. ಈ ಒಂದು ಸಿಂಗಳಿಕಗಳ ಗುಂಪಿನಲ್ಲಿ ಈ ಒಂದು ಸಂತಾನೋತ್ಪತ್ತಿಗೆ ಮುಖ್ಯ ಕಾರಣವಾಗತಕ್ಕಂಥ ಗಂಡು ಯಾವುದಂತಂದರೆ ಅದು ಆಲ್ಫಾ ಮೇಲ್ ಮಾತ್ರ. 1 ವರ್ಷದವರೆಗೆ ಮರಿಯನ್ನು ಪೋಷಣೆ ಮಾಡುತ್ತವೆ. ನಂತರ ಗಂಡು ಸಿಂಗಳಿಕ 6 ವರ್ಷಕ್ಕೆ ಪ್ರೌಢಾವಸ್ಥೆಗೆ ತಲುಪುತ್ತೆ. ಹೆಣ್ಣು ಸಿಂಗಳಿಕ 4ನೇ ವರ್ಷಕ್ಕೆ ತನ್ನ ಪ್ರೌಢಾವಸ್ಥೆಯನ್ನು ತಲುಪಿ ಸ್ವತಂತ್ರವಾಗುತ್ತೆ. ಕಾಡಿನಲ್ಲಿರುವ ಸಿಂಗಳಿಕಗಳು 20 ವರ್ಷಗಳವರೆಗೆ ಜೀವಿತಾವಧಿಯನ್ನು ಕಂಡುಕೊಂಡಿರುತ್ತವೆ. ಇನ್ನು ಅಂದಾಜು 3,000ದಿಂದ 3,500ಗಳು ಒಟ್ಟಾರೆ ಇವುಗಳ ಸಂಖ್ಯೆಯಾಗಿದೆ. ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದಕ್ಕೆ ಕಾರಣ ಕಾಡು ನಾಶ, ಅಣೆಕಟ್ಟುಗಳ ನಿರ್ಮಾಣ, ವಿದ್ಯುತ್ ಉತ್ಪಾದನೆಯ ಯೋಜನೆಗಳು, ರಸ್ತೀಕರಣ ಇತ್ಯಾದಿಗಳು ಇನ್ನೂ ಈ ಒಂದು ಪ್ರಾಣಿಗಳ ನಶಿಸುತ್ತಿರೋಕ್ಕೆ ಕಾರಣಗಳಾಗಿವೆ. ಸಿಂಗಳಿಕಗಳು ಹೆಚ್ಚಾಗಿ ಇರುವ ಉತ್ತರ ಕನ್ನಡ ಜಿಲ್ಲೆ, ಹೊನ್ನಾವರ, ಕುಮಟಾ, ಸಿರ್ಸಿ, ಸಿದ್ದಾಪುರ ತಾಲೂಕುಗಳ ಪ್ರದೇಶವನ್ನು ಇವುಗಳಿಗಾಗಿ 300 ಹೆಕ್ಟರ್ಗಳಲ್ಲಿ ಕಾಯ್ದಿರಿಸಲಾಗಿದೆ. ಇವುಗಳ ಸಂರಕ್ಷಣೆಗಾಗಿ ಅರಣ್ಯ ಇಲಾಖೆ ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಹಲವಾರು ರೀತಿಯಲ್ಲಿ ಯೋಜನೆಗಳನ್ನು ತಂದು ಇವುಗಳ ಸಂರಕ್ಷಣಾ ಜವಾಬ್ದಾರಿಯನ್ನು ಕೈಗೊಂಡಿದೆ. ಇವುಗಳಿಗೆ ಆಗಿ ಅಘನಾಶಿನಿ ಸಿಂಹಬಾಲದ ಕೋತಿಗಳ ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನು ಕೂಡ ಈಗಾಗಲೇ ಮಾಡಿದೆ. ಇದಿಷ್ಟು ಈ ಒಂದು ಸಿಂಹಬಾಲದ ಸಿಂಗಳಿಕ ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.